ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಕೋಲಾಹಲವನ್ನ ಎಬ್ಬಿಸಿದೆ. ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿದೆ. ದೇವರಾಜೇಗೌಡರು ನೇರವಾಗಿ ಆರೋಪ ಮಾಡಿದ್ದು ಡಿ.ಕೆ. ಶಿವಕುಮಾರ್ ಅವರ ಮೇಲೆ. ಡಿ.ಕೆ. ಶಿವಕುಮಾರ್ ನನ್ನ ಜೊತೆಯಲ್ಲಿ ಸಂಪರ್ಕ ಮಾಡಿ ಆ ಪೆನ್ ಡ್ರೈವ್ ಮತ್ತೆ ಆ ವಿಡಿಯೋಗಳು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇವರೇ ಎಲ್ರಿಗೆ ಹಂಚಿದ್ದು, ಇವರೇ ಷಡ್ಯಂತ್ರ ಮಾಡಿದ್ದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಈಗ ದೇವರಾಜೇಗೌಡರ ಬಂಧನ ಆದ ನಂತರ ಡಿ.ಕೆ. ಶಿವಕುಮಾರ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ ಏನಂತ ಹೇಳಿದ್ರೆ, ದೇವರಾಜೇಗೌಡರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕಡಪಾಗೆ ಹೋಗ್ತಾ ಇದ್ದೀನಿ, ಕಡಪಾಗೆ ಹೋಗಿ ಬಂದ ಮೇಲೆ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ಯಾವುದೇ ರಿಯಾಕ್ಷನ್ ಅನ್ನು ಕೊಡದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಹಿಂಗೆಲ್ಲ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಡಿ.ಕೆ.ಶಿ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ನನಗೆ ಗೊತ್ತಿಲ್ಲ, ನಾನು ಕಡಪಾಗ ಹೋಗ್ತಾ ಇದ್ದೀನಿ, ಕಡಪಾಗ ಹೋಗಿ ಮಡಗ್ಸಿರಾಗ ಹೊರಟು ಬರಬೇಕು ಎಲೆಕ್ಷನ್ನು. ನಾನು ಮನೆಯಿಂದ ಪೇಪರಿಗೆ ಓದ್ತಾ ಇದ್ದೀನಿ. ಆಲ್ ನೈಟ್ ಐ ವಾಸ್ ವೆರಿ ಬ್ಯುಸಿ. ನಾನು ಹೋಗಿ ಬಂದ ಮೇಲೆ ಅದೇನು ನೋಡ್ಬಿಟ್ಟು ನಾ ಮಾಡೋದು. ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಕೆರೆಗೋಡು ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಗಲಾಟೆಯಲ್ಲಿ ಭಾಗಿಯಾದ ಮೂವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್, ಹರೀಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ರೌಡಿ ಶೀಟ್ ತೆರೆಯುವ ಬಗ್ಗೆ ಪೊಲೀಸರಿಂದ ನೋಟಿಸ್ ಜಾರಿಯಾಗಿದೆ. ಇಂದು ಪೊಲೀಸರ ನೋಟಿಸ್ ವಿರುದ್ಧ ಕೇಸರಿ ಪ್ರೊಟೆಸ್ಟ್ ಅನ್ನ ನಡೆಸಲಿಕ್ಕಿದೆ. ಮಂಡ್ಯದ ಕೆರೆಗೋಡಲ್ಲಿ ಬೆಳಿಗ್ಗೆ 11 ಗಂಟೆಗೆ ಪ್ರತಿಭಟನೆಯನ್ನ ನಡೆಸಲಿಕ್ಕಿದೆ. ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕುವಂತಹ ಕುತಂತ್ರಗಳು ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಕಿಡಿಕಾರಲಾಗ್ತಾ ಇದೆ. ಬಿಜೆಪಿ ಒಂದ್ ಕಡೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿರುವಂತದ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆರೆಗೋಡು ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂವರಿಗೆ ನೋಟಿಸ್ ಕೊಟ್ಟಂತಹ ಬೆನ್ನಲ್ಲೇ 7 ದಿನಗಳ ಒಳಗೆ ನೋಟಿಸ್ಗೆ ಉತ್ತರಿಸುವುದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಕೆರೆಗೋಡು ಠಾಣೆ ಪೊಲೀಸರಿಂದ ಮೇ 4ಕ್ಕೆ ನೋಟಿಸ್ ಜಾರಿಯಾಗಿರುವಂತದ್ದು. ಧ್ವಜಸ್ತಂಭ ವಿಚಾರದಲ್ಲಿ ಅನ್ಯ ಕೋಮಿನವರಿಗೆ ಬೆದರಿಕೆ ಹಾಕಲಾಗಿತ್ತು ಅನ್ನುವಂತಹ ವಿಚಾರ, ಜೊತೆಗೆ ಗಲಭೆಗೆ ಪ್ರಚೋದನೆ ಆರೋಪದ ಅಡಿ ಪ್ರಕರಣ ದಾಖಲಾಗಿದೆ. ಮೂವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿರುವಂತದ್ದು. ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್, ಹರೀಶ್ಗೆ ನೋಟಿಸ್ ಕೊಡಲಾಗಿದೆ. ಕಲಂ 143, 341, 353, 149 ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ.